ಸಿದ್ದರಾಮಯ್ಯನವರ ಕನಸಿನ ಜಾತಿ ಸಮೀಕ್ಷೆಗೆ ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದಿದೆ. ಸೋಮವಾರದಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ಮುಗಿಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೊಂದು ಕಡೆ ಜಾತಿ ಸಮೀಕ್ಷೆಯಲ್ಲಿ ಎದ್ದಿರುವಂತಹ ವಿವಾದಕ್ಕೆಲ್ಲ ತೆರೆ ಎಳೆಯಿರಿ ಅಂತ ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಸೋಮವಾರದಿಂದ ಜಾತಿ ಸಮೀಕ್ಷೆ ನಡೆಯುತ್ತಾ, ಮುಂದೂಡಿಕೆ ಆಗುತ್ತಾ ಅನ್ನೋ ಕುತೂಹಲ ಮತ್ತೆ ಶುರುವಾಗಿದೆ. ಪರಸ್ಪರ ಎದುರಾದ ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್. ಸ್ವಾಮೀಜಿ ಅವರ ಒಂದು ಬದಿಯಲ್ಲಿ ಎಚ್.ಡಿ.ಕೆ, ಮತ್ತೊಂದು ಬದಿಯಲ್ಲಿ ಡಿ.ಕೆ.ಶಿ. ರಾಜಕೀಯದ ಬದ್ಧ ವೈರಿಗಳು. ಅವಕಾಶ ಸಿಕ್ಕಾಗಲೆಲ್ಲ ಪರಸ್ಪರ ವಾಕ್ಪ್ರಹಾರಗಳು. ಆದರೆ ಅಧಿಕಾರ, ಜಾತಿ ವಿಚಾರ ಬಂದ್ರೆ ಮಾತ್ರ ಎಲ್ಲರೂ ನಮ್ಮವರೇ ಆಗಿಬಿಡ್ತಾರೆ. ಅಂಥದ್ದೊಂದು ಮಹತ್ವದ ಘಳಿಗೆಗೆ ಸಾಕ್ಷಿಯಾಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾಮಠ. ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಅಂದ್ರೆ ಎಣ್ಣೆ ಸೀಗೆಕಾಯಿ ಇದ್ದಂತೆ ಅನ್ನೋದು ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಗೊತ್ತಿರುವ ಸಂಗತಿಯೇ. ಅಂಥ ನಾಯಕರು ಕೂಡ ಒಟ್ಟಾಗಿ ಕಂಡರು. ರಾಜ್ಯ ಸರ್ಕಾರ ಮಾಡುತ್ತಿರುವ ಜಾತಿಗಣತಿ ಸಮೀಕ್ಷೆ ವಿಚಾರವಾಗಿ ಎಲ್ಲರೂ ಒಂದಾಗಿದ್ರು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದವರು ಜಾತಿಯ ಬಗ್ಗೆ ಏನು ಬರೆಸಬೇಕು, ಯಾವ ಕಾಲಂನಲ್ಲಿ ಏನೇನು ನಮೂದು ಮಾಡಬೇಕು ಎಂಬೆಲ್ಲ ವಿಚಾರವಾಗಿ ಚರ್ಚೆ ನಡೆಯಿತು. ಜಾತಿ ಸಮೀಕ್ಷೆ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದ ಡಿ.ಕೆ. ಶಿವಕುಮಾರ್ ನಡೆಯನ್ನ ಸಭೆಯಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪಿಸಿ ಸಮುದಾಯದ ಪರವಾಗಿ ನಿಂತಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಹೊಗಳುತ್ತಿದ್ದಂತೆ ಸಭೆಯಲ್ಲಿದ್ದ ನಾಯಕರು ಚಪ್ಪಾಳೆ ತಟ್ಟಿ ಖುಷಿಪಟ್ಟರು. ಇದೇ ವೇಳೆ ಕೇಂದ್ರ ಸರ್ಕಾರ ಜಾತಿಗಣತಿ ಮಾಡುತ್ತಿರುವಾಗಲೇ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ ಎಂದು ಸಲಹೆ ಕೊಟ್ಟರು. ಇದಾದ ನಂತರ ಒಬ್ಬೊಬ್ಬರೇ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯ ಮಂಡಿಸಿದ್ರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು. ಈ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ಆಗಬೇಕು. ದಸರಾ ಹಬ್ಬ, ಕೃಷಿ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಸಮೀಕ್ಷೆ ನಡೆಸಲು 60 ದಿನಗಳ ಅವಕಾಶ ಕೊಡುವುದು ಸೂಕ್ತ. ಈಗ ನಿಗದಿಪಡಿಸಿರುವ 15 ದಿನಗಳ ಬದಲು ಸಮೀಕ್ಷೆ ದಿನಗಳನ್ನು ವಿಸ್ತರಿಸಬೇಕು ಎಂದು ಸಲಹೆ ಕೊಟ್ಟರು. ನಂಜಾವಧೂತ ಸ್ವಾಮೀಜಿಗಳು ಮಾತನಾಡಿ, ರಾಜಕಾರಣದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ನಲ್ಲಿದ್ದೇವೆ. ಕಾಂತರಾಜು ವರದಿ ಸ್ವೀಕರಿಸಿದ್ರೆ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆಯಾಗ್ತಿತ್ತು. ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ಮಾತನಾಡುತ್ತಾರೆ, ರಾಜ್ಯ ಮಟ್ಟದಲ್ಲಿ ಟ್ರಬಲ್ ಶೂಟರ್ ರೀತಿ ಡಿ.ಕೆ.ಶಿ ಇದ್ದಾರೆ. ಎಲ್ಲರೂ ವೈಯಕ್ತಿಕ ಪ್ರತಿಷ್ಠೆ ಬದಿಗೊತ್ತಿ ಒಂದಾಗಿ ಹೋಗಬೇಕು. ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು ಎಂದು ಕರೆ ಕೊಟ್ಟರು. ಸ್ವಾಮೀಜಿಗಳ ಬಳಿಕ ರಾಜಕೀಯ ನಾಯಕರು ತಮ್ಮ ತಮ್ಮ ಸಲಹೆಗಳನ್ನ ಕೊಟ್ಟರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ರು. ಕಾಂತರಾಜು ವರದಿ ಸ್ವೀಕಾರಕ್ಕೆ ಒತ್ತಡ ಬಂದಿತ್ತು. ನಾನು ಸ್ವೀಕಾರ ಮಾಡಲಿಲ್ಲ. ಈಗ ಹೊಸ ಆಯೋಗ ರಚನೆ ಮಾಡಿ ಗೊಂದಲ ಸೃಷ್ಟಿಸಿದ್ದಾರೆ. ಹಾಗಾಗಿ ಸ್ವಾಮೀಜಿಗಳ ಮೂಲಕ ಸಮಾಜ ಉಳಿಸುವ ಕೆಲಸ ಆಗಬೇಕು ಎಂದರು. ಸಭೆಯಲ್ಲಿ ಮಾತನಾಡಿದ ಡಿ.ಕೆ. ಶಿವಕುಮಾರ್ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ರು. ಸ್ವಾಮೀಜಿಗಳ ಜೊತೆ ಮಾತನಾಡಿ ಸಭೆ ಫಿಕ್ಸ್ ಮಾಡಿಸಿದ್ದೇನೆ. ಸಮಾಜದಿಂದಲೇ ದೊಡ್ಡ ಸ್ಥಾನಕ್ಕೆ ಹೋಗಿರುವುದು. ಹಿಂದೆ ಕಾಂತರಾಜು ವರದಿಗೆ ವಿರೋಧಿಸಿದ್ದೆ. ಆ ಕಾರಣಕ್ಕಾಗಿ ಟೀಕೆಗೆ ಗುರಿಯಾದೆ. ಸಮೀಕ್ಷೆಗೆ 15 ದಿನ ಸಾಕಾಗುತ್ತಾ ಎಂಬುದರ ಚರ್ಚೆ ಮಾಡ್ತೇವೆ. ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲವಂತೂ ಆಗಲಿದೆ. ಸಮುದಾಯದ ರಕ್ಷಣೆಗೆ ನಾವು ಬೇರೆ ಸ್ಟ್ರಾಟಜಿ ಮಾಡಬೇಕು. ಮುಂದೆ ಹಾಕೋದಕ್ಕೆ ನಮ್ಮ ಪ್ರಯತ್ನ ಮಾಡುತ್ತಿದ್ದೇವೆ. ಮುಂದೂಡಬೇಕಾ ಮತ್ತೊಂದಾ ಅದೆಲ್ಲ ನಮಗೆ ಬಿಡಿ ಎಂದು ಸಭೆಗೆ ಬಿಜೆಪಿಯ ಒಕ್ಕಲಿಗ ನಾಯಕರು ಬಂದಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೆಲ ಸಲಹೆ ಕೊಟ್ಟರು. ಮೀಸಲಾತಿ ಅನ್ನೋದು ಒಂದು ಭಾವನೆಗಳ ಪ್ರಶ್ನೆ. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರೆ ನೋವಾಗುತ್ತೆ. ತರಾತುರಿಯಲ್ಲಿ ಮಾಡುವ ಅವಶ್ಯಕತೆ ಏನಿತ್ತು? ಸಮೀಕ್ಷೆಗೆ ಸಾಕಷ್ಟು ಕಾಲಾವಕಾಶ ಕೊಡಬೇಕು. ಸಮೀಕ್ಷೆ ಮುಗಿದ ಮೇಲೆ ಆನ್ಲೈನ್ನಲ್ಲಿ ಬಿಟ್ಟರೆ ಪರಿಶೀಲನೆ ಮಾಡಬಹುದು. ಪರಿಶೀಲನೆ ಬಳಿಕ ತಿದ್ದುಪಡಿಗೂ ಅವಕಾಶ ಮಾಡಿಕೊಡಬೇಕು ಎಂದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಜಾತಿ ಸಮೀಕ್ಷೆ ತಪ್ಪಾದ್ರೆ ಸಮಸ್ಯೆ ಆಗಲಿದೆ. ಸಮೀಕ್ಷೆಯಿಂದ ನಾವು ಸಣ್ಣವರಾಗಬಾರದು. ಶಾಸಕ ಮಂತ್ರಿ ಆಗಬೇಕಾದ್ರೆ ಜಾತಿ ಬಲ ಬೇಕು. ಸಮೀಕ್ಷೆ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು.
ಸಮೀಕ್ಷೆ ಸ್ವಲ್ಪ ಮುಂದೂಡಲು ಆಗುತ್ತಾ ಅನ್ನೋದನ್ನ ನೋಡಿ. ಎಸ್ಎಂ ಕೃಷ್ಣ ಬಳಿಕ ಸಮುದಾಯದ ಪ್ರಾತಿನಿಧ್ಯ ಕಡಿಮೆಯಾಗಿದೆ, ಒಳ್ಳೆಯ ಹೆಸರು ಬಂದ್ರೆ ನಿಮಗೇ ಕ್ರೆಡಿಟ್ ಅಂತ ಡಿಕೆಶಿಗೆ ಹೇಳಿದ್ರು. ಹೀಗೆ ಎಲ್ಲರ ಅಭಿಪ್ರಾಯ ಸಂಗ್ರಹವಾದ ಮೇಲೆ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅಂತಿಮ ನಿರ್ಧಾರ ಘೋಷಿಸಿದ್ರು. ಜಾತಿ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ, ಉಪಜಾತಿ ಕಾಲಂನಲ್ಲಿ ಆಯಾ ಉಪಜಾತಿಗಳನ್ನ ಬರೆಸಿ ಎಂದ್ರು. ಬೇಕಾದ್ರೆ ಕುಂಚಟಿಗ, ಮರಸು, ಸರ್ಪ, ಹಳ್ಳಿಕಾರ್ ಎಂಬ ತಮ್ಮ ತಮ್ಮ ಉಪಜಾತಿಗಳನ್ನ ಬರೆಸಿ ಎಂದ್ರು. ಹಾಗೆ ಸಾಧ್ಯವಾದರೆ ಸಮೀಕ್ಷೆ ದಿನಗಳನ್ನ ವಿಸ್ತರಿಸಿ ಎಂದು ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟರು. ಇದಾದ ಬಳಿಕ ರಾಜಕಾರಣಿಗಳು ಮಾತಾಡಿದ್ರೆ ವಿವಾದವಾಗುತ್ತೆ, ನೀವೇ ಎಲ್ಲವನ್ನ ಹೇಳಿ ಎಂದ್ರು ಡಿಕೆಶಿ. ಬಳಿಕ ಇಡೀ ಸಭೆಯ ನಿರ್ಧಾರ ಘೋಷಿಸಿದ್ರು. ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಪಂಗಡಗಳು ಇದ್ರೂ ಕೂಡ ವಿಒ KKA LIGA ಒಕ್ಕಲಿಗ ಇದೆಯಲ್ಲ, ಇದನ್ನ ಎಲ್ಲರೂ ಕೂಡ ಮಾನ್ಯ ಮಾಡಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಕೆಲವೊಂದು ಪಂಗಡಗಳು ತಮ್ಮ ಅಸ್ಮಿತೆಗೋಸ್ಕರ ಸಣ್ಣ ಸ್ವಲ್ಪ ಕಡಿಮೆ ಸಂಖ್ಯೆ ಇರ್ತಕ್ಕಂಥವರು ನಾನಾ ಕಾರಣಗಳಿಗೋಸ್ಕರ ಆಚರಣೆಗೋಸ್ಕರ ಉಪಪಂಗಡವನ್ನು ಬರೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದನ್ನು ಬೇಕಾದರೆ ಅವರು ಬರೆಸ್ಕೊಳ್ಳಿ. ಈ ಮಧ್ಯೆ ಇಡೀ ಸಮಾಜದ ಸಲಹೆ ಬೇಡಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಲಿಗೆ ಹಾಕಿದೆ ಇಡೀ ಸಮುದಾಯ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ. ಸುಮ್ಮನೆ ಬೇಕಾಬಿಟ್ಟು ಇಷ್ಟ ಬಂದಾಗ ಮಾಡ್ಕೊಂಡು ಹೋದ್ರಾಗುತ್ತಾ ಸರ್? ಸರ್ಕಾರದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರು, ಅವರೇನಾದ್ರು ಕೂಡ ಸಮಸ್ಯೆ ಅವರೇನ ಎಲ್ಲ ಸಮಸ್ಯೆ ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ತಗೊಂಡಿದ್ದಾರೆ. ನೋಡೋಣ ಏನೇನು. ಈ ಮಧ್ಯೆ ಕ್ರಿಶ್ಚಿಯನ್ ಪದಬಳಕೆ ಬಗ್ಗೆಯೂ ಬಿಜೆಪಿ ನಾಯಕರು ಆಕ್ಷೇಪ ಎತ್ತಿದ್ದಾರೆ. ಕ್ರಿಶ್ಚಿಯನ್ ಕಾಲಂ ಕೈಬಿಡದಿದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಆರ್ ಅಶೋಕ್. ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಹಂಗೇನಾನ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ್ ಅಂತ ನಾವು ಬರೆದಿದ್ದಲ್ಲ, ಅದನ್ನು ಬರೆಸಿದ್ದಾರೆ. ನಾವು ಬರೆದಿದ್ದಲ್ಲ, ಅದು ಆಯೋಗ ಬರೆದಿದ್ದಲ್ಲ, ಜನರು ಬರೆಸಿದ್ದಾರೆ. ಅದ್ರಾಗ ಎಷ್ಟೆಷ್ಟಿದಾವಂತ ನಿಮಗೆ ಮಾಹಿತಿನೂ ಕೊಡ್ತೀನಿ ಹಿಂದ. ನಾವು ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ಅವ್ರು ಬರೆಸಿದ್ರೆ ನೀನು ಬರೆಸಿದ್ರೆ ನಾನು ಬೇಡ ಅಂತೀನಿ. ಈ ಮಧ್ಯೆ ಜಾತಿ ಸಮೀಕ್ಷೆ ವಿಚಾರದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿದ್ದಾರೆ. ಕುರುಬ ಕ್ರಿಶ್ಚಿಯನ್, ಕುಂಬಾರ ಕ್ರಿಶ್ಚಿಯನ್ ಸೇರಿದಂತೆ ಹೊಸ ಜಾತಿ ಪಟ್ಟಿಗಳ ಸೇರ್ಪಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ನಾಯಕರು ಕೊಟ್ಟ ದೂರಿನ ಅಂಶಗಳನ್ನು ಉಲ್ಲೇಖಿಸಿ ಸಿಎಂಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಹೆಸರಿನೊಂದಿಗೆ ಯಾವುದೇ ಜಾತಿ ಈವರೆಗೂ ಇಲ್ಲ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆಯಾಗದಂತೆ ಮರುಪರಿಶೀಲಿಸಿ ಎಂದು ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ, ಜಾತಿಗಳನ್ನ ಒಡೆಯೋ ಪ್ರಶ್ನೆಯೇ ಇಲ್ಲ ಎಂದರು. ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅಷ್ಟೇ. ಇವರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ, ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅವನ್ನೆಲ್ಲ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನು ಮಾತ್ರ ಇರ್ತಾರೆ. ಜಾತಿಗಣತಿಗೆ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳ ವಿರೋಧ ವ್ಯಕ್ತವಾಗುತ್ತಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಡಿಕೆ ಶಿವಕುಮಾರ್. ಸಮುದಾಯದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೂಲಕ ಸಿಎಂಗೆ ಸೂಚನೆ ಕೊಡಿಸಲು ಮುಂದಾಗಿದ್ದಾರಾ ಡಿಕೆ ಶಿವಕುಮಾರ್ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಹೋಗಿರುವ ಡಿಕೆಶಿ ನಾಳೆ ಬೆಳಿಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಭೇಟಿ ಮಾಡುವ ಸಾಧ್ಯತೆಗಳಿವೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಮತ್ತಷ್ಟು ಗೊಂದಲವಾಗಿದೆ. ಇದರಿಂದ ಪಕ್ಷಕ್ಕೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎಂದು ಮನವರಿಕೆ ಮಾಡಿಕೊಡುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.